ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ಐ ಹೋಪ್ ಎಲ್ಲರೂ ಆರಾಮಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವಿಡಿಯೋದಲ್ಲಿ ಹೆಣ್ಮಕ್ಳಿಗೆ ತುಂಬ ಹೆಲ್ಪ್ ಆಗುವಂಥ ಒಂದು ಟಿಪ್ಸ್ ತೊಗೊಂಡು ಬಂದಿದ್ದೀನಿ. ಏನಪ್ಪ ಅಂತ ಹೇಳಿದ್ರೆ, ದಿನನಿತ್ಯ ಟಾಯ್ಲೆಟ್ ಕ್ಲೀನ್ ಮಾಡೋದು ಯಾರಪ್ಪ, ಇಲ್ಲಾಂದರೆ ವಾರಕ್ಕೊಂದ್ಸಲನಾದರೂ ನಾವು ಕ್ಲೀನ್ ಮಾಡಲೇಬೇಕಾಗುತ್ತೆ. ಅದಕ್ಕೋಸ್ಕರ ನಾವು ಹೊರಗಡೆಯಿಂದ RP ತೊಗೊಂಡು ಬಂದು ಯೂಸ್ ಮಾಡ್ತಿರ್ತೀವಿ. ಅದು ಕೂಡ ತುಂಬ ಕೆಮಿಕಲ್ ಇರುತ್ತೆ. ಅದ್ರ ಜೊತೆಗೆ ತುಂಬ ಘಾಟು, ಯೂಸ್ ಮಾಡಿರೋರಿಗೆ ಗೊತ್ತಿರುತ್ತೆ. ಅದನ್ನ ನಾವು ಹಾಕ್ತಿರ್ಬೇಕಿದ್ರೇ, ಅಪ್ಲೈ ಮಾಡಬೇಕಿದ್ರೇ ತುಂಬ ಮೂಗಿಗೆ ಘಾಟ್ ಅಂತ ಅನಿಸ್ತಿರುತ್ತೆ ಅದು. ಸೊ ಆ ರೀತಿ ನಮಗೆ ಅದರಿಂದ ಅವಾಯ್ಡ್ ಮಾಡ್ಕೊಬೇಕು. ಮನೆಯಲ್ಲೇ ಏನಾದರೂ ಒಂದು ಟಿಪ್ಸ್ನ ಯೂಸ್ ಮಾಡಿಕೊಂಡು ನಾವು ಟಾಯ್ಲೆಟ್ನೇ ತೊಳೆಯೋದು ಬೇಡ. ಈ ರೀತಿ ಒಂದು ಟ್ರಿಕ್ನ ನಾವು ಯೂಸ್ ಮಾಡಿದ್ವಿ ಅಂತ ಹೇಳಿದ್ರೆ, ದಿನನಿತ್ಯ ನಿಮ್ಮ ಟಾಯ್ಲೆಟು ಪಳ ಪಳ ಅಂತ ಹೊಳಿತಿರುತ್ತೆ. ನಮಗೆ ಯಾವುದೇ ರೀತಿ ಎಕ್ಸ್ಟ್ರಾ ಕೆಲಸ ಇಲ್ದಂಗೆ ಆರಾಮಾಗೆ ನೀವು ಇದನ್ನು ಹ್ಯಾಂಡಲ್ ಮಾಡ್ಕೊಬೋದು. ಅದಕ್ಕೋಸ್ಕರ ನಾನಿವತ್ತು ಮನೆಯಲ್ಲೇ ಈಸಿಯಾಗಿ ಈ ಒಂದೇ ಒಂದು ಸೋಪಿಂದ ಯಾವ ರೀತಿ ನಿಮಗೆ ದಿನನಿತ್ಯ ಟಾಯ್ಲೆಟ್ ಕ್ಲೀನ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತಿನ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ನಿಮ್ಮೆಲ್ಲರಿಗೂ ತುಂಬ ಹೆಲ್ಪ್ ಆಗುತ್ತೆ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ದೇನೆ ನೀವು ಫುಲ್ ವಿಡಿಯೋ ನೋಡಿದ್ರಷ್ಟೇ ಇದನ್ನು ಯಾವ ರೀತಿ ನೀವು ಯೂಸ್ ಮಾಡ್ಬೋದು ಮನೆಯಲ್ಲಿ ಅಂತ ನಿಮಗೂ ಕೂಡ ಗೊತ್ತಾಗುತ್ತೆ. ಬನ್ನಿ ಇವಾಗ ಇದನ್ನು ಯಾವ ರೀತಿ ನಾವು ರೆಡಿ ಮಾಡ್ಕೊಳ್ಳೋದು ಮನೆಯಲ್ಲಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ, ನಾನು ಇಲ್ಲಿ ಬಟ್ಟೆ ವಾಶ್ ಮಾಡೋವಂಥದ್ದು ಒಂದು 10 ರೂಪೀಸ್ದು ಸೋಪ್ ತೊಗೊಂಡಿದ್ದೀನಿ, ವೀಲ್ ಸೋಪು. ನೀವು ಬೇಕೆಂದರೆ ಬೇರೆ ಯಾವುದಾದ್ರೂ ಸೋಪ್ ಕೂಡ ಯೂಸ್ ಮಾಡ್ಬೋದು. ನೀವು ಮುಖಕ್ಕೆ ಹಾಕೋ ಸೋಪೇ ಹಾಕ್ಬೋದು, ಬೇರೆ ಬಟ್ಟೆ ಸೋಪ್ ಹಾಕ್ಬೋದು, ಯೂಸ್ ಮಾಡ್ಬೋದು. ಇದನ್ನು ಈ ಥರ ಡೈರೆಕ್ಟಾಗಿ ಹಾಕೋದಂತ ಏನಾದರೂ ನಿಮಗೆ ಕನ್ಫ್ಯೂಷನ್ ಇದ್ದರೆ, ಯಾವ ರೀತಿ ಇದನ್ನು ಹಾಕೋದು, ಹಿಂಗೆ ಡೈರೆಕ್ಟಾಗಿ ಹಾಕ್ಬಿಡೋದಾ? ಇಲ್ಲ ಫ್ರೆಂಡ್ಸ್, ಈ ಥರ ಹಾಕೋದಕ್ಕೆ ಬರೋದಿಲ್ಲ ಅದು. ನೋಡಿ, ಅದಕ್ಕೋಸ್ಕರ ನಾನಿಲ್ಲಿ ಒಂದು 10 ರೂಪೀಸ್ದು ಮಾಸ್ಕ್ ತೊಗೊಂಡಿದ್ದೀನಿ. ಇಲ್ಲಿ ನಾವು ಕೊರೋನಾ ಟೈಮಲ್ಲಿ ನೆನಪಿದೆ ಅನಿಸುತ್ತೆ, ಇದಿಲ್ಲ ಅಂದರೆ ನಮಗೆ ಹೊರಗಡೆ ಹೋಗೋದಕ್ಕೆ ಆಗ್ತಿರಲಿಲ್ಲ. ಈ ಮಾಸ್ಕ್ನ ನಾನು ಇಲ್ಲಿ ಒಂದು ಬದಿನ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ನಾವು ಒಂದು ಸೈಡನ್ನ ಕಟ್ ಮಾಡ್ಕೊಳ್ಬೇಕು. ಕಟ್ ಮಾಡಾದಮೇಲೆ ನೋಡಿ, ಈ ಥರ ಹೋಲ್ ಇರುತ್ತಲ್ವ, ಒಳಗಡೆ ನಾವು ಇವಾಗ ಸೋಪ್ ಇಡ್ತೀನಿ. ನೋಡಿ, ಇವಾಗ ಈ ಥರ ಒಳಗಡೆ ಸೋಪ್ ಹಾಕಬೇಕು. ಸೋಪ್ ಹಾಕಿದಾದ್ಮೇಲೆ ನೋಡಿ, ಈ ಥರ ನೀಟಾಗಿ ಇದನ್ನು ಟೈಯಿಂಗ್ ಮಾಡ್ಕೊಬೇಕು. ನೋಡಿ, ಯಾಕೆಂದರೆ ಅದು ಓಪನ್ ಆಗಬಾರ್ದಲ್ವ. ಇನ್ನೊಂದು ಬದಿ ಕಟ್ ಮಾಡಿದ್ದು ನನಗೆ ಒಂದು ಲೇಯರ್ ಸಿಗುತ್ತೆ. ನೋಡಿ, ಈ ಥರ ಒಂದು ದಾರ ಸಿಗುತ್ತಲ್ವ, ಇದರಿಂದ ನಾವು ನೀಟಾಗಿ ಟೈಯಿಂಗ್ ಮಾಡ್ಕೊಬೇಕು. ಯಾಕೆಂದರೆ ನಾವು ಹಾಗೆ ಬಿಟ್ಬಿಟ್ರೆ ಇದು ಓಪನ್ ಆಗಿ ಹೊರಗಡೆ ಬರುತ್ತಲ್ವ, ಸೋಪು ಬರಬಾರ್ದು. ಸೊ ಅದಕ್ಕೋಸ್ಕರ ನಾವು ಈ ರೀತಿ ನೀಟಾಗಿ ಟೈಯಿಂಗ್ ಮಾಡ್ಕೊತೀನಿ ನಾನು. ನೋಡಿ, ಇದು ತುಂಬ ಎಕೋ ಫ್ರೆಂಡ್ಲಿಯಾಗೂ ಕೂಡ ಇರುತ್ತೆ. ನಮಗೆ ಯಾವುದೇ ರೀತಿ ಘಾಟ್ ಆ ಥರ ಎಲ್ಲ ಬರೋದಿಲ್ಲ. ಯಾಕೆಂದರೆ ಕೆಲವರಿಗೆ RP ಇಷ್ಟ ಆಗೋದಿಲ್ಲ, ಕೈಯೆಲ್ಲ ಉರಿ ಬರ್ತಿರುತ್ತೆ. ನೋಡಿ, ನೆಕ್ಸ್ಟ್ ಇದನ್ನು ತೊಗೊಂಡು ಬಂದು ನಾನಿಲ್ಲಿ ಟ್ಯಾಪ್ ಓಪನ್ ಮಾಡಿಬಿಟ್ಟು ಟ್ಯಾಪ್ ಒಳಗಡೆ ನೀರೊಳಗಡೆ ಅದ್ದುತ್ತೀನಿ. ಯಾಕೆ ಆ ಥರ ನೀರೊಳಗಡೆ ಹಾಕಿದ್ದಾದಮೇಲೆ ನೋಡಿ, ಈ ಥರ ಟೈಯಿಂಗ್ ಮಾಡಬೇಕು. ಒಂದು 2 ಮಿನಿಟ್ಸ್ ಇದನ್ನು ನೀರಿನಲ್ಲಿ ನಾವು ಈ ಥರ ವಾಶ್ ಮಾಡಿದ್ರೆ ಸಾಕು, ಸ್ವಲ್ಪ ನೊರೆ ನೊರೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇದಾಗಿದ್ದಾದಮೇಲೆ ಕ್ಲೋಸ್ ಮಾಡಿಬಿಟ್ಟು ನಾವು ಈ ಥರ ನೀರನ್ನ ಎನಿ ಟೈಮ್ ನಾವು ಫ್ಲೆಶ್ ಮಾಡಬೇಕಿದ್ರೆ ನೊರೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ. ಆವಾಗ ನಿಮಗೆ ನೀಟಾಗಿ ಗಲೀಜು ಕೂಡ ಹೋಗುತ್ತೆ. ಮತ್ತು ಯಾವಾಗಲೂ 24 hours ನಿಮಗೆ ಫ್ರೆಶ್ನೆಸ್ಸೇ ಇರುತ್ತೆ. ನಿಮಗೆ ಆ ಸೋಪಿನ ಘಮ ಆಗ್ಬೋದು. ಈ ರೀತಿಯಾಗಿ ನಿಮಗೆ ಒಂದು ಒಳ್ಳೆ ಪರಿಮಳ ಕೂಡ ಬರುತ್ತೆ. ನಿಮ್ಗೆ ಯಾವುದೇ ರೀತಿ ಬ್ಯಾಡ್ ಸ್ಮೆಲ್ ಬರೋದಿಲ್ಲ. ಸೊ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ಆದಷ್ಟು. ಥ್ಯಾಂಕ್ ಯು.